ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಅಟ್ಟಹಾಸ ಮಿತಿಮೀರ್ತಾ ಇದೆ. ಈಗ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳದಿಂದಾಗಿ ಗ್ರಾಮವನ್ನು ತೊರೆದಿರುವಂಥದ್ದು ದಿನೇ ದಿನೇ ಹೆಚ್ಚಾಗ್ತಿರುವಂಥದ್ದು. ನಾನೀಗ ಸದ್ಯ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ರಾಂಪುರ ಗ್ರಾಮದಲ್ಲಿದ್ದೀನಿ. ಈ ಗ್ರಾಮದಲ್ಲಿ ಸುಮಾರು 5ಕ್ಕೂ ಹೆಚ್ಚು ಕುಟುಂಬಗಳು ಏನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳದಿಂದಾಗಿ ಮನೆಯನ್ನು ಖಾಲಿ ಮಾಡಿ ಮನೆಗೆ ಬೀಗ ಹಾಕಿ ಹೋಗಿರುವಂತಹ ಘಟನೆ ಕೂಡ ನಡೀತಿರುವಂಥದ್ದು. ನಾನೀಗ ಆ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ಈಗ ನೀವು ಗಮನಿಸ್ಬೋದು. ಏನು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ರಾಂಪುರ ಏನು ಗ್ರಾಮ ಇದೆ. ಈ ಗ್ರಾಮದಲ್ಲಿ ಸುಮಾರು 4ರಿಂದ 5 ಮನೆಗಳು ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳದಿಂದಾಗಿ ಮನೆಗೆ ಬೀಗವನ್ನು ಹಾಕಿ ಹೋಗಿರುವಂಥದ್ದು. ಅಂದರೆ ಕಳೆದ 5-6 ತಿಂಗಳಿಂದ ಮನೆಗೆ ಬೀಗವನ್ನು ಹಾಕಿ ಹೋದಂತಹ ಒಂದು ಈ ಮನೆಯ ಮಾಲೀಕರು ಇದು ಕೂಡ ಇವತ್ತಿಗೂ ಕೂಡ ಏನೋ ಹಿಂದಿರುಗಿ ಬಂದಿಲ್ಲ. ಅಂದರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳದಿಂದಾಗಿ ಸಾಲವನ್ನು ಪಡೆದಿರ್ತಾರೆ. ಪ್ರತಿದಿನ ಏನೋ ಮನೆಗೆ ಬಂದು ಸಾಲವನ್ನು ಕಟ್ಟೋದಾಗಿ ಒತ್ತಡವನ್ನು ಹಾಕಿರ್ತಾರೆ. ಬೆಳಗ್ಗೆ ಬಂದರೆ ರಾತ್ರಿ ಆದರೂ ಕೂಡ ಹೋಗಲ್ಲ ಅನ್ನುವಂತಹ ಆರೋಪ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಈ ಕಿರುಕುಳದಿಂದಾಗಿ ಬೇಸತ್ತು ಏನೋ ಈ ಮನೆಯ ಮಾಲೀಕರು ಈಗ ಮನೆಗೆ ಬೀಗವನ್ನು ಹಾಕಿ ಹೋಗಿರುವಂಥದ್ದು. ಅಂದರೆ ಗ್ರಾಮವನ್ನು ತೊರೆದಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಏನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದಾಗ ಒಂದಷ್ಟು ಸಮಸ್ಯೆಗಳು ಅಂದರೆ ಕಿರುಕುಳವನ್ನು ಅನುಭವಿಸ್ತಿರುವಂಥದ್ದು. ಅಂದರೆ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿರೋ ಘಟನೆ ಕೂಡ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಏನು ಸರ್ಕಾರ ಸಭೆಗಳನ್ನು ಕೂಡ ನಡೆಸ್ತಾ ಇದೆ. ಆದರೆ ಯಾವುದೇ ರೀತಿಯಾದಂತಹ ಒಂದು ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕುವ ಹಾಗೆ ಯಾವ ರೀತಿಯಾಗಿ ಒಂದು ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಇಂದು ಕೂಡ ಏನೋ ಪ್ರತಿದಿನವೂ ಕೂಡ ಏನೋ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಕೂಡ ಹೆಚ್ಚಾಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಈ ಗ್ರಾಮಸ್ಥರು ರಮೇಶ್ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳದಿಂದಾಗಿ ನಿಮ್ಮ ಗ್ರಾಮದಲ್ಲಿ ಸುಮಾರು 4ರಿಂದ 5 ಮನೆಗಳು ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಗ್ರಾಮವನ್ನು ತೊರೆದಿರಂತ ಮಾಹಿತಿ ಇದೆ. ಏನು ಹೇಳಿಕ್ಕೆ ಬಯಸ್ತೀರಾ ನೀವು ಅಂತ? ಸರ್, ಮೈಕ್ರೋ ಫೈನಾನ್ಸ್ ಸಾಲ ತಗೊಬಿಟ್ಟು ಮೈಕ್ರೋ ಫೈನಾನ್ಸ್ ಅವರು ಬೆಳಿಗ್ಗೆ 6 ಗಂಟೆ ಬಂದು ಅವ್ರಿಗೆ ಕಿರುಕುಳ ಕೊಡ್ತಾರೆ. ಈಗ ಊರಲ್ಲಿ ಬೇಸಿಗೆ ಕಾಲ ಇದರಿಂದ ವ್ಯವಸಾಯ ಕೆಲಸ ಸಿಗೋಲ್ಲ. ಅದರಿಂದ ಅವರು ರಾತ್ರಿ 10 ಗಂಟೆ ಆದರೂ ಮನೆ ಹತ್ರ ಬಂದು ಫೈನಾನ್ಸ್ ಕಟ್ಟಗಂಟು ಹೋಗೋಲ್ಲ. ಇಲ್ಲಾರ ಪಾಪ ಅವ್ರಿಗೆ ತಗೊಂಡಿರೋರ್ಗೆ ಬೆದರಿ ಹಾಕ್ತಾರೆ. ಕಟ್ಟೋಕ್ಕಾಗದಿರೋ ಹೋಗಿ ಸಾಯಮ್ಮ ಅಂತ ಹೇಳ್ತಾರೆ. ಅದರಿಂದ ಅವರು ಭಯ ಬಿಟ್ಟು ಒಂದು 5 ಕುಟುಂಬಗಳನ್ನು 3ನೇ ಖಾಲಿ ಮಾಡಿಬಿಟ್ಟಿದ್ದಾರೆ ಸರ್. ಈ ಸಂಕ್ರಾಂತಿ ಹಬ್ಬ ಆದರೂ ಅವರು ಊರಿಗೆ ಬಂದಿಲ್ಲ. ಈಗ ಯಾವ ಸಮಯದಲ್ಲಿ ಬರ್ತಾ ಇದ್ರು ಫೈನಾನ್ಸು ಕೊಟ್ಟಿರುವಂಥ ಸಿಬ್ಬಂದಿಗಳು? ಯಾವಾಗ ಬರ್ತಾ ಇದ್ರು? ಯಾವ ಸಮಯದಲ್ಲಿ ಬರ್ತಾ ಇದ್ರು? ಯಾವ ರೀತಿ ಟಾರ್ಚರ್ ಮಾಡ್ತಿದ್ರು ಅಂತ ನಿಮಗೆ ಗೊತ್ತಿರೋ ಹಾಗೆ? ಸರ್, ಬೆಳಿಗ್ಗೆ 6 ಗಂಟೆ ಬಂದ್ರೆ 6 ಗಂಟೆ ಬಂದ್ರವರು ನೈಟು ಸಾಯಂಕಾಲ 6 ಗಂಟೆ ಬಂದರು 10 ಗಂಟೆ ಆದರೂ ಮನೆ ಬಿಟ್ಟು ಹೋಗಲ್ಲ. ಅವರು ಮನೆ ಹತ್ರ ಜಗಲೀಲಿ ಕೂತ್ಕೋತಾರೆ. ಗಂಟೆವ್ರು ಹೋಗಲ್ಲ. ಆ ಕಿರುಕುಳ ತಡೆಕಾದರೆ ಅವರು ಗ್ರಾಮನೇ ತೊರೆದ್ಬಿಟ್ಟಿದ್ದಾರೆ ಸರ್. ಹಬ್ಬ ಆದರೂ ಅವರು ಊರಿಗೆ ಬಂದಿಲ್ಲ ಇನ್ನೂ. ಇದಿಷ್ಟು ಗ್ರಾಮಸ್ಥ ಏನು ರಮೇಶ್ ಅವರ ಮಾತಾಗಿತ್ತು. ಅಂದರೆ ಕಳೆದ ಒಂದು 5-6 ತಿಂಗಳಿಂದನೂ ಕೂಡ ಮನೆ ಬಿಟ್ಟು ಹೋಗಿರುವಂಥದ್ದು. ಅಂದರೆ ಇದೂ ಕೂಡ ಬರಲಿಲ್ಲ. ಹಬ್ಬ ಹರಿದಿನಗಳು ಕೂಡ ಮನೆಗೆ ಬರಲಿಲ್ಲ. ಅಂದರೆ ವಾಪಸ್ಸು ಏನು ತಮ್ಮ ಗ್ರಾಮಕ್ಕೆ ಬಂದಿಲ್ಲ ಅಂತ ಮಾತನ್ನು ಕೂಡ ಹೇಳ್ತಿದ್ರು. ಹಾಗೆ ಇನ್ನೊಬ್ಬರು ಗ್ರಾಮಸ್ಥರ ಅವ್ರನ್ನೇ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಏನಿದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ? ಯಾವಾಗಿಂದ ಇದು? ನಿಮ್ಮ ಗ್ರಾಮದಲ್ಲಿ ಸುಮಾರು 5 ಕುಟುಂಬದವರು ಕೂಡ ಗ್ರಾಮವನ್ನು ಬಿಟ್ಟು ಹೋಗಿದ್ದಾರೆ. ಏನು ಹೇಳಿಕ್ಕೆ ಬಯಸ್ತೀರಾ ನೀವು ಅಂತ? ನಾವು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಅವ್ರಿಗೆ ಏನು ಮಾಡ್ತಾರೆ ಅದ್ರ ಮೇಲೆ ಸಾಲ ಕೊಡ್ಬೋದಾಗಿತ್ತು. ಇವರು ಅತಿಯಾಗಿ ಸಾಲ ಕೊಟ್ಬಿಟ್ಟು 5-6 ಕಡೆ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಅವ್ರು ಕ್ಯಾನ್ಸಲ್ ಮಾಡಿ ಅವ್ರನ್ನ ತೀರ್ಸೋಕ್ಕಾಗತ್ತಾ ಇಲ್ವೋ ಅನ್ನೋದನ್ನು ನೋಡಿ ಕೊಡಬೇಕು ಸಾಲನ. ಈಗ ಸುಮ್ಮನೆ 5-6 ಲಕ್ಷಕ್ಕೆ ಗಂಟೆ ಸಾಲ ಕೊಟ್ಬಿಟ್ಟು ಕಟ್ಟಿ ಅವರು ಏನೋ ರೀತಿ ಮಾಡ್ಕೊಂಬಿಟ್ಟಿರ್ತಾರೆ. ಮನೆ ಕಟ್ಟೋಕ್ಕೋ ಇಲ್ಲ ಮಕ್ಕಳು ಓದಿಸೋಕ್ಕೋ ಇಲ್ಲ ಏನೋ ಒಂದು ಮಾಡೋಕ್ಕೆ ತಗೊಂಬಿಟ್ಟಿರ್ತಾರೆ. ಕಟ್ಟೋಕ್ಕಾಗದೆ ಬೇಸತ್ತು ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ಊರು ಬಿಡಬೇಕು. ಈಗ ಪರಿಸ್ಥಿತಿ ಹಾಗಾಗಿ ಅವರು ಈಗ ಸುಮಾರು 5 ಊರೇ ಬಿಟ್ಟಿದ್ದಾರೆ. ಅದನ್ನ ಏನು ಮಾಡೋಕ್ಕಾಗಲ್ಲ ಸರ್ಕಾರ. ಈಗ ಎಷ್ಟು ಸಮಯ ಆಯಿತು? ಈಗ ನಿಮ್ಮ ಒಂದು ಊರಿನಲ್ಲೇ ಗ್ರಾಮದಲ್ಲೇ 5 ಮಂದಿ ಏನು ಮನೆಗೆ ಬೀಗ ಹಾಕಿ ಹೋಗಿದ್ದಾರೆ. ಯಾವ ಸಂದರ್ಭದಲ್ಲಿ ಬರ್ತಾ ಇದ್ರು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು? ಏನು ಮಾತಾಡ್ತಾ ಇದ್ರು? 6:30 ಬಂದ್ಬಿಡ್ತಾರೆ. ಬೆಳಗ್ಗೆ 6:30 ಬರ್ತಾರೆ. ಸಂಜೆ 7-8 ಆದರೂ ಹೋಗೋದಿಲ್ಲ. ಬಾಯಿಗೆ ಬಂದು ಅವ್ಯಾಚ ಶಬ್ದಗಳನ್ನ ನಿಂದಿಸ್ತಾರೆ, ಇದು ಮಾಡ್ತಾರೆ. ಅದರಿಂದ ಅವರು ನೋಡಿ ಸಾಕಾಗಿ ಈ ರೀತಿ ಆಗಿದೆ. ಅಂದರೆ ಇವರು ಕೊಡಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು. ಈಗ ಇವ್ರು 5-6 ಸಂಘದಲ್ಲಿ ಇದ್ದಾರೆ ಅಂದರೆ ಇವ್ರು ಕೊಡೋಕ್ಕಾಗುತ್ತಾ ಇಲ್ಲೋ ಕಟ್ತಾರ ಅನ್ನೋದನ್ನು ಇದು ಮಾಡಿ ಕೊಡಬೇಕಾಗಿತ್ತು. ಸುಮ್ಮನೆ ಲೆಕ್ಕವಿಲ್ದಂಗೆ ಈಗ 5 ಜನ ಇರ್ತಾರೆ. 5 ಜನದಲ್ಲಿ ಒಬ್ಬರು ಇಲ್ಲಾಂದ್ರೂ ಲೋನ್ ಕೊಡೋಲ್ಲ. 5 ಜನಕ್ಕೆ ಸೇರಿಸಿ ಕೊಟ್ಬಿಡೋದು. 5 ಜನಕ್ಕೆ ಕಟ್ಟೋರು ಒಬ್ಬರು ಕಟ್ಟಿಲ್ಲ ಅಂದರೆ ನೀವು ಕಟ್ಟಿ ಅಂತ ಪಕ್ಕದ 5 ಜನಕ್ಕೂ ತೊಂದರೆ ಕೊಡೋದು. ಆ ರೀತಿ ನಾವು ಒಂದು 5-6 ಸಂಘಕ್ಕೆ ನಾವು ಕಟ್ಟಿದ್ದೀವಿ. ನಾವು ಲಕ್ಷಾಂತರ ರೂಪಾಯಿ ಕಳ್ಕೊಬಿಟ್ಟಿದ್ದೀವಿ. ಆದರೂ ನಾವು ಊರು ಬಿಟ್ಟಿಲ್ಲ. ನಾವು ಕಟ್ತೀವಿ, ಈಗಲೂ ಕಟ್ತೀವಿ. ಯಾಕೆಂದರೆ ನಮಗೆ ಅವ್ರ 10 ಜನಕ್ಕೆ ಕೊಟ್ಟು ನಾವು ವ್ಯವಹಾರ ಮಾಡೋರು ಸಾಲ ಕೊಡಬೇಕು. ಮನೇಲಿ ಕೂತಿರೋರಿಗೆಲ್ಲ ಸಾಲ ಕೊಟ್ಬಿಟ್ಟು ಈ ರೀತಿ ಕಿರುಕುಳ ಕೊಟ್ಟರೆ ಕಷ್ಟ. ಅದು ವ್ಯವಸಾಯ ಮಾಡೋರಿಗೆ ಕೊಡಲಿ, ವ್ಯಾಪಾರ ಮಾಡೋರಿಗೆ ಕೊಡಲಿ, ಅವ್ರು ವಾಪಸ್ ಕಟ್ತಾರೆ. ಈ ಮನೇಲಿರೋರು ಏನು ಕಟ್ತಾರೆ? ಮನೇಲಿ ಗಂಡ ಕುಡುಕನ ಇರ್ಬೋದು, ಏನಾಗಿರ್ಬೋದು, ಕುಡಿದು ತಿಂದು ಹಾಳು ಮಾಡ್ಕೊಂಬಿಟ್ಟಿರ್ತಾರೆ. ದುಡ್ಡು ಕಟ್ಟೋಕ್ಕಾಗಲ್ಲ. ಅದಕ್ಕೆ ಅವರು ಯೋಚನೆ ಕೊಡಬೇಕಾದ ಸಾಲನ ಇವರು ಕಟ್ಟೋಕ್ಕಾಗತ್ತಾ ಇಲ್ವೋ ಅನ್ನೋದು ಯೋಚನೆ ಮಾಡಿ ಸಾಲ ಕೊಡಬೇಕು ಅಲ್ವ ಹೇಳಿ.
ಇದಿಷ್ಟು ಗ್ರಾಮಸ್ಥರ ಮಾತು. ಅಂದರೆ ಸಾಲ ಕೊಡೋದಕ್ಕೂ ಮುನ್ನ ಏನು ಅವರ ಆದಾಯ ಸಾಮರ್ಥ್ಯವನ್ನು ಪರಿಶೀಲನೆ ಮಾಡಬೇಕು, ಅವರಿಗೆ ಎಷ್ಟು ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಸಾಮರ್ಥ್ಯ ಇದೆಯೋ ಅದನ್ನು ಚೆಕ್ ಮಾಡಿ ಆ ನಂತರದಲ್ಲಿ ಏನೋ ಸಾಲವನ್ನು ಕೊಟ್ಟರೆ ಈ ಸಮಸ್ಯೆ ಆಗಲ್ಲ ಅನ್ನುವಂತಹ ಮಾತನ್ನು ಗ್ರಾಮಸ್ಥರು ಹೇಳ್ತಿರುವಂಥದ್ದು. ಅಂದರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕೂಡ ಏನೋ ಸಾಲ ಕೊಡೋ ಮುನ್ನ ಏನೋ ಸಾಲ ಪಡ್ಕೊಳ್ಳುವಂಥವರ ಒಂದು ಆದಾಯ, ಕುಟುಂಬದ ಆದಾಯವನ್ನು ಚೆಕ್ ಮಾಡದೆ, ಪರಿಶೀಲನೆ ಮಾಡದೆ ಸಾಲವನ್ನು ಕೊಟ್ಟಂತಹ ಒಂದು ಹಿನ್ನೆಲೆಯಲ್ಲಿ ಪರಿಣಾಮದಿಂದಾಗಿ ಈಗ ಮನೆಯನ್ನು ಬಿಟ್ಟಿದ್ದಾರೆ. ನೀವು ಪರಿಶೀಲನೆ ಮಾಡಿ ಅವರಿಗೆ ಸಾಮರ್ಥ್ಯವನ್ನು ನೋಡಿ ಸಾಲ ಕೊಟ್ಟರೆ ಇಂಥ ಸಮಸ್ಯೆ ಆಗಲ್ಲ ಅನ್ನುವಂಥ ಮಾತನ್ನು ಗ್ರಾಮಸ್ಥರು ಹೇಳಿರುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಏನೋ ಸಾಲದಿಂದಾಗಿ ಬೇಸತ್ತಿ ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಹಾಗೂ ಗ್ರಾಮಗಳನ್ನು ಕೂಡ ತೊರಿತಾ ಇರುವಂಥದ್ದು. ಇದಾದರೂ ಕೂಡ, ಇಷ್ಟೆಲ್ಲ ಆದರೂ ಕೂಡ ಏನು ಸರ್ಕಾರ ಈ ಬಗ್ಗೆ ಕ್ರಮವನ್ನು ವಹಿಸ್ತಾ ಇಲ್ಲ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಒಂದು ಅಟ್ಟಹಾಸ ಮಿತಿ ಮೀರ್ತಿದೆ ಅಂತಲೇ ಹೇಳ್ಬೋದು. ಆದರೆ ಏನು CM ಈಗಾಗಲೇ ಏನು ಸಭೆಯನ್ನು ಕರೆದಿರುವಂಥದ್ದು, ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಈಗ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ TV, ಮೈಸೂರು.